ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿತನಾಗಿರುವ ದೇವರ ಕುರಿಮರಿ ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯದ ಮೊದಲ 5 ವಚನಗಳನ್ನು ಅಧ್ಯಯನ ಮಾಡಿದೆವು. ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಯೇಸುವಿನ 3 ಪ್ರಸಂಗಗಳನ್ನು ದಾಖಲಿಸಿದ್ದಾನೆ. ಪರ್ವತ ಪ್ರಸಂಗವು ಅವುಗಳಲ್ಲಿ ಒಂದಾಗಿದೆ. ನಿಜ ಕ್ರೈಸ್ತರು ಕೈಕೊಳ್ಳಬೇಕಾದ ನಿಯಮಗಳನ್ನು ಯೇಸುವು ತನ್ನ ಈ ಪ್ರಸಂಗದಲ್ಲಿ ಬೋಧಿಸಿದ್ದಾನೆ. ಮುಂದುವರೆದು ನಮ್ಮ ಅಧ್ಯಯನದಲ್ಲಿ ಪರ್ವತ ಪ್ರಸಂಗಕ್ಕೆ ಪೀಠಿಕೆ, ರಾಜ್ಯದ ಪ್ರಜೆಗಳಲ್ಲಿ ಪರಸ್ಪರ ತಮ್ಮೊಂದಿಗಿರುವ ಸಂಬಂಧ ಎಂಬ 2 ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಪ್ರಿಯರೇ, ಈಗ ನಮ್ಮ ಸತ್ಯವೇದಗಳನ್ನು ತೆರೆದು ಆತನ ಪ್ರಸನ್ನತೆಯಲ್ಲಿ ಕುಳಿತು ನಮ್ಮ ಆತ್ಮದ ಬಡತನವನ್ನು ನೀಗಿಸಿಕೊಳ್ಳುವಂತೆ ಈ ಅಧ್ಯಯನದ ಮೂಲಕ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೆಳಕು ರಕ್ಷಕನು ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ಮುಂದುವರಿಸೋಣ. ಪ್ರಿಯರೇ, ನಾವು ಸಾತ್ವಿಕರಾಗುವುದು ಹೇಗೆ? ಕರ್ತನು ಸಾತ್ವಿಕನೂ ದೀನನೂ ಆಗಿದ್ದನು, ಆದ್ದರಿಂದ ಆತನು ಎಲ್ಲಕ್ಕೂ ಬಾಧ್ಯನಾಗುತ್ತಾನೆ. ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರೂ ಆಗಿದ್ದೇವೆ. ಪವಿತ್ರಾತ್ಮನ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇವುಗಳೇ. ಕರ್ತನಲ್ಲಿ ಪ್ರಿಯರೇ, ದೇವರಾತ್ಮನು ಮಾತ್ರ ನಿನ್ನನ್ನು ಒಡೆದು ನಿನ್ನನ್ನು ಸಾಧುವಾಗಿ ಮಾಡಬಲ್ಲನು. ನಿನ್ನ ಸ್ವಂತ ಶಕ್ತಿಯಿಂದ ನೀನು ಸಾಧುತ್ವವನ್ನು ಹೊಂದುವುದಾದರೆ ಅದಕ್ಕಾಗಿ ನೀನು ಹೆಮ್ಮೆ ಪಡುವನಾಗಿರುತ್ತಿ ಅಲ್ಲವೇ? ಆಗ ಸಾಧುತ್ವ ಮಾಯವಾಗುತ್ತದೆ. ಪ್ರಿಯರೇ, ಸಾಧುತ್ವವು ಸ್ವಶಕ್ತಿಯಿಂದ ಉಂಟಾಗದೆ ಪವಿತ್ರಾತ್ಮನ ಪ್ರಯತ್ನದಿಂದ ಉಂಟಾಗುತ್ತದೆ. ಒಬ್ಬ ಕ್ರೈಸ್ತನ ಹೃದಯದಲ್ಲಿ ಪವಿತ್ರಾತ್ಮನು ಮಾತ್ರವೇ ಈ ಸಾಧುತ್ವವನ್ನು ಹುಟ್ಟಿಸಬಲ್ಲನು. ಪವಿತ್ರಾತ್ಮನ ಫಲವನ್ನು ಕೊಡುವುದರ ಒಳಗುಟ್ಟು ತಿಳಿದಿರುವ ಕ್ರೈಸ್ತನು ಈ ಭಾಗವನ್ನು ಓದಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂದು ಹೇಳಬಲ್ಲನು. ಮತ್ತು ಈ ಶಾಂತ ಗುಣಕ್ಕೆ ಸಿಗತಕ್ಕ ಫಲವು ಮುಂದಿನ ದಿನಗಳಲ್ಲಿ ದೊರಕುತ್ತದೆ. ಪೌಲನು ಕೊರಿಂಥದ ವಿಶ್ವಾಸಿಗಳನ್ನು ಕುರಿತು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಗುವು ತನ್ನ ಜೀವಿತದಲ್ಲಿ ಸಾಧಿಸಬಲ್ಲ ಗುರಿಯನ್ನು ಈ ಧನ್ಯವಾಕ್ಯಗಳು ತಿಳಿಸುತ್ತವೆ. ಆದರೆ ಅವನು ತನ್ನಷ್ಟಕ್ಕೆ ತಾನೇ ಅದನ್ನು ಸಾಧಿಸಲಾರನು. ಸಾಧುತ್ವ ನಾನು ಅದನ್ನು ಹೇಗೆ ಹೊಂದಿಕೊಂಡೆ ಎಂಬುದಾಗಿ ಸಂದೇಶವನ್ನು ಕೇಳಿರಬಹುದು. ಅವನು ಇನ್ನೂ ಅದನ್ನು ಪ್ರಸಂಗಿಸುವ ಮೊದಲೇ ಅದರ ಕುರಿತಾಗಿ ಕೊಚ್ಚಿಕೊಂಡನು. ಹಾಗಾದರೆ ಅವನು ತನ್ನ ಸಾಧುತ್ವವನ್ನು ಈಗಾಗಲೇ ಕಳಕೊಂಡಂತಾಯಿತು. ಸಾಧುತ್ವವು ಪವಿತ್ರಾತ್ಮನ ಫಲವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾಕೃತಿಕ ಮನುಷ್ಯನು ನೀತಿಗಾಗಿ ಹಸಿವೆ ಬಾಯಾರಿಕೆಯಿಂದಿರುತ್ತಾನೋ? ನಾನು ಸಂಧಿಸಿದವರಲ್ಲಿ ಇದನ್ನು ಕಾಣಲಿಲ್ಲ. ಆದರೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾಕೃತ ಮನುಷ್ಯನು ಕ್ರಿಸ್ತನು ತನ್ನ ನೀತಿಯೆಂದು ತಿಳಿದುಕೊಂಡ ಆತ್ಮಿಕ ಮನುಷ್ಯನಿಗೆ ವಿರುದ್ಧವಾಗಿದ್ದಾನೆ. ಮುಂದುವರೆದು ನಾವು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುತ್ತೇವೆ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ. ಹೌದು ಪ್ರಿಯರೇ, ಯೇಸುವಿನಿಂದಲೇ ನಮಗೆ ಜ್ಞಾನವೂ ನೀತಿಯೂ ಶುದ್ಧೀಕರಣವೂ ದೊರೆಯುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ. ಪ್ರಿಯರೇ, ಈ ಮಾತನ್ನು ಈ ದಿನಗಳಲ್ಲಿ ತಪ್ಪಾಗಿ ತಿಳಿದುಕೊಳ್ಳಲಾಗಿದೆ. ನಾವು ಕರುಣೆ ತೋರಿಸಿದರೆ ಮಾತ್ರ ನಮಗೆ ಕರುಣೆ ದೊರೆಯುತ್ತದೆಂದು ಅರ್ಥೈಸುತ್ತಾರೆ. ಆದರೆ
ಈ ಷರ್ತಕ್ಕೆ ಅನುಸಾರವಾಗಿ ನಾವು ಕರುಣೆ ಹೊಂದುವುದಲ್ಲ. ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟುಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕರುಣೆ ಹೊಂದಿರುವುದರಿಂದಲೇ ಕರುಣೆ ತೋರಿಸಬೇಕಾಗುತ್ತದೆ. ಪೇತ್ರನು ತನ್ನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಬರೆದಿದ್ದಾನೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಬೆಳಕನ್ನು ಹೊಂದಿಕೊಂಡು ಆ ಬೆಳಕಿನ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ದೇವರು ಈ ರೀತಿ ಮಾಡಿದಕ್ಕಾಗಿ ಆತನಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಥಾರ್ಥವಂತನಾದ ಯಾವನು ತನ್ನ ಹೃದಯ ನಿರ್ಮಲವಾಗಿದೆಯೆಂದು ಹೇಳಲಾರನು. ಕೆಟ್ಟು ಹೋಗಿರುವ ಮಾನವ ಹೃದಯವನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ? ಯೋಹಾನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಹೇಳಿದ್ದಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ತೊಳೆಯುವುದರ ಮೂಲಕ ನಾವು ಶುದ್ಧ ಮಾಡಲ್ಪಟ್ಟಿದ್ದೇವೆ. ಕ್ರಿಸ್ತನ ರಕ್ತವು ಮಾತ್ರವೇ ನಮ್ಮನ್ನು ನಮ್ಮೆಲ್ಲ ಪಾಪಗಳಿಂದ ಶುದ್ಧ ಮಾಡಬಲ್ಲದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಒಬ್ಬ ಸಮಾಧಾನ ಪಡಿಸುವವನನ್ನು ಹೆಸರಿಸಬಹುದೋ? ಇಂಥವರು ಯಾರೂ ಇಲ್ಲ. ಕ್ರಿಸ್ತನು ಮಾತ್ರವೇ ಶ್ರೇಷ್ಠ ಸಂಧಾನಕಾರನಾಗಿದ್ದಾನೆ. ಆತನು ತನ್ನ ರಕ್ತದ ಮೂಲಕವಾಗಿ ನೀತಿಯ ದೇವರಿಗೂ ಅನೀತಿವಂತನಾದ ಪಾಪಿಗೂ ನಡುವೆ ಸಂಧಾನವನ್ನು ಉಂಟು ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೈವಿಕವಾದ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬೇಕಾದುದು ಎಷ್ಟೋ ಅಗತ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ನಮ್ಮ ಈಗಿನ ದಿನಗಳಿಗೂ ಮಹಾ ಹಿಂಸೆಯ ಕಾಲದಲ್ಲಿನ ಇಸ್ರಾಯೇಲ್ಯರಿಗೂ ಅನ್ವಯಿಸುವುದು ಬಹು ಸುಲಭ. ಆದರೆ ಮುಂದೆ ಸ್ಥಾಪಿಸಲ್ಪಡಲಿರುವ ರಾಜ್ಯಕ್ಕೂ ಇದನ್ನು ಅನ್ವಯಿಸಬಹುದೋ? ಪ್ರಿಯರೇ, ಆ ರಾಜ್ಯದಲ್ಲಿನ ಎಲ್ಲ ಕೆಟ್ಟತನವೂ ನಿವಾರಿಸಲ್ಪಡುತ್ತದಲ್ಲವೇ? ಆದರೆ 1000 ವರ್ಷದ ಆಳ್ವಿಕೆಯು ಪರಿಶೋಧನೆಯ ಕಾಲವಾದ್ದರಿಂದ ಆಗ ಕೆಟ್ಟದ್ದು ಇನ್ನೂ ಇರುತ್ತದೆಂದು ಅನೇಕ ವಾಕ್ಯಗಳ ಮುಖಾಂತರವಾಗಿ ನಾವು ನೋಡುತ್ತೇವೆ. ಈ ಆಳ್ವಿಕೆಯ ಕಡೇ ಭಾಗದಲ್ಲಾಗುವ ದಂಗೆಯು ಕೆಟ್ಟತನ ಇನ್ನೂ ಇತ್ತು ಎಂಬುದನ್ನು ತೋರಿಸಿಕೊಡುತ್ತದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 7ರಿಂದ 9 ವಚನಗಳಲ್ಲಿ ನಾವದನ್ನು ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ನೋಡಿಕೊಳ್ಳೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಕಾಲದಲ್ಲಿಯೂ ಎಂಥದೇ ಪರಿಸ್ಥಿತಿಯಲ್ಲಿರುವ ದೇವಜನರು ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕು ಆಗಿದ್ದಾರೆ. ಉಪ್ಪಿನ ರುಚಿ ಎಂಬುದಕ್ಕೆ ಟಾಂಗ್ ಎಂಬ ಶಬ್ದವನ್ನು ಸ್ಕಾಟ್ಲ್ಯಾಂಡಿನಲ್ಲಿ ಉಪಯೋಗಿಸುತ್ತಾರೆ. ಉಪ್ಪು ತನ್ನ ಟಾಂಗನ್ನು ಕಳಕೊಂಡರೆ ಈಗಿನ ಸಮಸ್ಯೆ ಏನೆಂದರೆ ಹೆಚ್ಚಿನ ಸಭಾ ಸದಸ್ಯರು ತಮ್ಮ ರುಚಿಯನ್ನು ಕಳಕೊಂಡಿರುವುದು ಮಾತ್ರವಲ್ಲದೆ ಒಳ್ಳೆ ಮೆಣಸಿನ ಖಾರವನ್ನು ಕಳಕೊಂಡವರಂತೆ ಇದ್ದಾರೆ. ನಮ್ಮ ದಿನಗಳಲ್ಲಿ ಉಪ್ಪು ಖಾರಗಳಿರುವ ಕ್ರೈಸ್ತರು ಬಹಳ ಕಡಿಮೆಯಾಗಿದ್ದಾರೆ. ಉಪ್ಪು ವಸ್ತುಗಳನ್ನು ಹಾಳು ಮಾಡುವುದಿಲ್ಲ,
ಮಾತ್ರವಲ್ಲದೆ ಹಾಳಾಗುವುದಕ್ಕೆ ತಡೆಯುತ್ತದೆ. ನಾವು ಅದೇ ರೀತಿ ಈ ಲೋಕದ ಮೇಲೆ ಒಳ್ಳೆಯ ಪ್ರಭಾವ ಬೀರುವವರಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರು ಲೋಕಕ್ಕೆ ಬೆಳಕು ಆಗಿದ್ದಾರೆ. ರಾಜ್ಯದಲ್ಲಿ ವಿಶ್ವಾಸಿಗಳು ಲೋಕಕ್ಕೆ ಬೆಳಕಾಗಿ ಇರುತ್ತಾರೆ. ಇದು ನಮಗೆ ಒಂದು ಎಚ್ಚರಿಕೆಯ ಸೂತ್ರವಾಗಿದೆ. ಪ್ರಿಯರೇ, ನಾವಿರುವ ಪರಿಸರಗಳಲ್ಲಿ ಮತ್ತು ನಾವು ಹೋಗುವಲ್ಲೆಲ್ಲ ಬೆಳಕಿನವರಾಗಿರಬೇಕು. ನಮ್ಮಲ್ಲಿ ಬೆಳಕು ಇರುವುದಿಲ್ಲ, ಆದರೆ ದೇವರ ವಾಕ್ಯವು ಒಂದು ದೀಪವಾಗಿದೆ. ಬೆಳಕಾಗಿರುವುದೆಂದರೆ ಯಾವುದಾದರೊಂದು ವಿಧದಲ್ಲಿ ದೇವರ ವಾಕ್ಯವನ್ನು ಕೊಡುವರಾಗಿರುವುದು ಇದರರ್ಥ. ನಾವು ಯಾವಾಗಲೂ ದೇವರ ವಾಕ್ಯವನ್ನು ಹೇಳುತ್ತಾ ಇರಬೇಕೆಂದಲ್ಲ, ಆದರೆ ದೇವರು ನಿನಗೆ ಕೊಟ್ಟಿರುವ ಬೆಳಕನ್ನು ನೀನು ಹಂಚುವನಾಗಿರಬೇಕು. ಒಬ್ಬರನ್ನು ಸಂಧಿಸಿ ಅವರಿಗೆ ದೇವರ ವಾಕ್ಯವನ್ನು ಹಂಚಿ ಅವರನ್ನು ಸತ್ಯವೇದ ಕಲಿಸುವ ಸಭೆಗಾಗಲಿ ಸಂಪರ್ಕ ಮಾಡಿಸುವುದು ಸುಲಭ. ನೀನು ಲೋಕಕ್ಕೆ ಬೆಳಕಾಗಿರುವುದಕ್ಕೆ ಅನೇಕ ಮಾರ್ಗಗಳಿವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರ್ವತ ಪ್ರಸಂಗವು ದೇವಕೇಂದ್ರಿತವಾಗಿರದೆ ಮಾನವ ಕೇಂದ್ರಿತವಾಗಿದೆ ಎಂದು ಸುಧಾರಣವಾದಿಗಳು ವಾದಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಅದು ದೇವಕೇಂದ್ರಿತವೇ ಆಗಿದೆ. ಈ ವಚನವು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಗ ಅವರು ನಿಮ್ಮನ್ನು ಕೊಂಡಾಡುವರು, ನಿಮಗೆ ಶಹಬಾಷ್ ಗಿರಿಯನ್ನು ಕೊಡುವರು ಎಂದು ಹೇಳಿದೆಯೋ? ಇಲ್ಲ ಪ್ರಿಯರೇ, ಈ ವಚನ ಹೇಳುತ್ತದೆ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರ್ವತ ಪ್ರಸಂಗವು ದೇವಕೇಂದ್ರಿತವಾಗಿದೆ. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಂದು ಮಾತು ಕ್ರಿಯೆಯು ದೇವಕೇಂದ್ರಿತವಾದದ್ದಾಗಿರುತ್ತದೆ. ಮತ್ತು ನಾನು ನೀನು ಜೀವಿಸುವ ಈ ನಾಶನಕ್ಕೊಳಗಾದ ಜಗತ್ತಿನಲ್ಲಿ ನಮ್ಮ ಮುಖ್ಯ ಗುರಿ ದೇವರಿಗೆ ಮಹಿಮೆಯನ್ನು ತರುವಂಥದ್ದೇ ಆಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಇದನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ. ನಮ್ಮ ಜೀವಿತದ ಉದ್ದೇಶವು, ಮುಖ್ಯ ಗುರಿಯು ನಮ್ಮ ದೇವರನ್ನು ಮಹಿಮೆಪಡಿಸುವುದೇ ಆಗಿದೆ. ಪ್ರಿಯರೇ, ನಮ್ಮ ಜೀವಿತವು ಹಾಗಿದೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣವ? ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಒಂದು ಭಾಗವು ಆಚಾರ ಪದ್ಧತಿಗಳಿಗೆ ಸಂಬಂಧಪಟ್ಟದಾಗಿದೆ. ಕ್ರಿಸ್ತನು ಲೋಕದ ಪಾಪಕ್ಕಾಗಿ ಅರ್ಪಿಸಲ್ಪಟ್ಟ ಯಜ್ಞದ ಕುರಿಯಾಗಿದ್ದಾನೆ. ಈ ಲೋಕದ ಅಸ್ತಿವಾರ ಹಾಕುವುದಕ್ಕಿಂತಲೂ ಮೊದಲೇ ಕೊಯ್ಯಲ್ಪಟ್ಟ ಕುರಿ. ಕ್ರಿಸ್ತನು ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬಾರದೆ ಅದನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ. ತನ್ನ ಜೀವಿತಾವಧಿಯಲ್ಲಿ ಅದನ್ನು ಕೈಕೊಂಡು ನೆರವೇರಿಸಿದ್ದಾನೆ ಮತ್ತು ಮಾನವರೆದುರು ಇಡಬೇಕಾದ ಮಟ್ಟವನ್ನು ಆತನು ಮುಟ್ಟಿದ್ದಾನೆ. ಈಗ ನನಗೆ, ನಿನಗೆ, ಪ್ರತಿಯೊಬ್ಬ ವಿಶ್ವಾಸಿಗೆ ತನ್ನ ಸ್ವಂತ ನೀತಿಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ನೈತಿಕ ಮಟ್ಟವು ಎಂದಿಗೂ ಬದಲಾಗಲಿಲ್ಲ. ಆದರೆ ನಾನು, ನೀನು ನಮ್ಮ ಸ್ವಂತ ಶಕ್ತಿಯಿಂದ ಅದನ್ನು ಮುಟ್ಟಲಾರೆವು. ಪ್ರಿಯರೇ, ನಮಗೆ ಸಹಾಯದ ಅಗತ್ಯವಿದೆ. ಒಬ್ಬ ರಕ್ಷಕನು ನಮಗೆ ಬೇಕಾಗಿದ್ದಾನೆ. ನಮಗೆ ಕರುಣೆಯ ಅಗತ್ಯವಿದೆ ಮತ್ತು ಕ್ರಿಸ್ತನ ಬಳಿಗೆ ಬರುವಾಗ ನಾವು ಅದನ್ನು ಹೊಂದುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯೂ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರ್ವತ ಪ್ರಸಂಗದ ಈ ಭಾಗದಲ್ಲಿ ನಾನು ಹೇಳಿದ್ದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ನೆನೆಸುತ್ತೇನೆ. ನಾವು ಮೋಶೆಯ ಧರ್ಮಶಾಸ್ತ್ರವನ್ನು ಮೀರುವುದಕ್ಕೆ ಸ್ವತಂತ್ರರು ಎಂದು ನಾನು ಹೇಳುತ್ತಿಲ್ಲ. ಆದರೆ ನಿಜ ಸಂಗತಿ ಏನೆಂದರೆ, ಧರ್ಮಶಾಸ್ತ್ರವು ಈಗಲೂ ನೈತಿಕ ಮಟ್ಟವಾಗಿದೆ. ನಾನು ದೇವರ ಮಟ್ಟವನ್ನು ಮುಟ್ಟಲಾರನೆಂದು ಅದು ನಮಗೆ ತಿಳಿಸುತ್ತದೆ. ಅದಕ್ಕಾಗಿ ನನ್ನನ್ನು ಅದು ಕ್ರಿಸ್ತನ ಕ್ರೂಜೆಯ ಬಳಿಗೆ ನಡೆಸುತ್ತದೆ. ನಾನು ಧರ್ಮಶಾಸ್ತ್ರವನ್ನು ನೆರವೇರಿಸುವ ಒಂದೇ ಮಾರ್ಗವೆಂದರೆ ಅದನ್ನು ನೆರವೇರಿಸಲು ಶಕ್ತನಾದ ಕ್ರಿಸ್ತನನ್ನು ಅಂಗೀಕರಿಸುವುದೇ ಆಗಿದೆ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಈ ಮಾತಿನ ಅರ್ಥವನ್ನು ಇಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು. ಫರಿಸಾಯರಲ್ಲಿ ಧರ್ಮಶಾಸ್ತ್ರಕ್ಕನುಸಾರವಾದ ಉನ್ನತ ನೈತಿಕ ಮಟ್ಟವಿತ್ತು, ಆದರೆ ಅದು ಸ್ವೀಕಾರಕ್ಕೆ ಯೋಗ್ಯವಾದದ್ದಾಗಿರಲಿಲ್ಲ. ನೀವು ಅವರ ನೀತಿಯನ್ನು ಮೀರಿಸುವುದು ಹೇಗೆ? ನಮ್ಮ ಸ್ವಪ್ರಯತ್ನಗಳಿಂದ ಇದು ಆಗದ ಕಾರ್ಯ. ನಮಗಾಗಿ ಅದನ್ನು ಕ್ರಿಸ್ತನೇ ಮಾಡಬಲ್ಲನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು ನೋಡೋಣ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಬಹು ಕಠಿಣವಾದ ಮಾತಾಗಿದೆಯಲ್ಲವೇ? ಇದರ ಪ್ರಕಾರ ನೀನು ನಿನ್ನ ಸಹೋದರನೊಂದಿಗೆ ಸಿಟ್ಟಾಗಿದ್ದರೂ ನೀನು ಕೊಲೆಗಾರನಾಗುತ್ತೀ. ನೀನು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆಂದು ಹೇಳುತ್ತೀಯೋ, ಅದನ್ನು ಮೀರಿದರೆ ನೀನು ತಪ್ಪಿಸಿಕೊಳ್ಳಲಾರಿ. ಪರ್ವತ ಪ್ರಸಂಗವು ನಿನ್ನ ಧರ್ಮವೆಂದು ಹೇಳಿ ಅದರ ಪ್ರತಿಯೊಂದು ಭಾಗವನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ. ಈ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಕೈಕೊಂಡು ತನ್ನ ನೀತಿಯನ್ನು ನಮಗೆ ಕೊಡಬಲ್ಲ ಒಬ್ಬ ರಕ್ಷಕನ ಅಗತ್ಯಕತೆ ನನಗೆ ನಿನಗೆ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದನ್ನುತ್ತಾನೆ. ಆತನು ತನ್ನ ಬೋಧನೆಯನ್ನು ಮೋಶೆಯ ಬೋಧನೆಗಿಂತ ಮೇಲ್ಮಟ್ಟಕ್ಕೆ ಏರಿಸುತ್ತಾನೆ. ತನ್ನನ್ನು ಧರ್ಮಶಾಸ್ತ್ರ ಕೊಟ್ಟವನು, ಅದರ ನಿಜ ಅರ್ಥ ತಿಳಿಸುವವನು ಆಗಿ ತೋರಿಸಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯೇ ಕೂಡ ವ್ಯಭಿಚಾರ ಮಾಡಿದವನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಕೈಕೊಂಡವನು ಕರ್ತನಾದ ಯೇಸು ಮಾತ್ರ ಎಂದು ನಾನು ಬಹಿರಂಗವಾಗಿ ಹೇಳುತ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದು, ಧರ್ಮಶಾಸ್ತ್ರವನ್ನು ಯಾರೂ ಕೈಕೊಳ್ಳುವುದಿಲ್ಲವೆಂದು ನೀನು ಹೇಳುತ್ತೀ, ಆದರೆ ನಾನು ಅದನ್ನು ಕೈಕೊಳ್ಳುತ್ತೇನೆಂದು ನಿನಗೆ ತಿಳಿದಿರಲಿ ಎಂದನು. ಅವನು ಒಂದು ವಿಪರೀತ ಬೋಧನೆಯ ಗುಂಪಿಗೆ ಸೇರಿದವನು, ಆದರೂ ಸಭೆಗೆ ಆರಾಧನೆಗಾಗಿ ಬರುತ್ತಿದ್ದನು. ತಾನು ಧರ್ಮಶಾಸ್ತ್ರ ಕೈಕೊಳ್ಳುತ್ತೇನೆಂದು ಅವನು ಹೇಳಿದ್ದರಿಂದ ನಾನು ಹೇಳಿದೆ, ಸರಿ, ಸ್ವಲ್ಪ ಈ ವಿಚಾರವಾಗಿ ನೋಡುವ. ಬಳಿಕ ಸಿಟ್ಟುಗೊಳ್ಳುವುದು ಕೊಲೆಗೆ ಸಮಾನವೆಂದು ಬರೆದಿರುವ 22ನೇ ವಚನವನ್ನು ತೋರಿಸಿದೆ. ಅವನು ತಾನು ಅದರಂತೆ ನಡೆದಿದ್ದೇನೆಂದು ಹೇಳಿದ. ನಾನು ಅದನ್ನು ನಂಬಲಿಲ್ಲ. ತಿರುಗಿ ನಾನು 28ನೇ ವಚನವನ್ನು ತೋರಿಸಿದೆ. ನೀನು ಪರಸ್ತ್ರೀಯನ್ನು ನೋಡಿ ಮೋಹಿಸಿದರೆ ವ್ಯಭಿಚಾರ ಮಾಡಿದಂತಾಯಿತೆಂದು ಇಲ್ಲಿ ಹೇಳಿದೆ. ಈಗ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೀನು ಆ ರೀತಿ ಮಾಡಿಲ್ಲವೆಂದು ಹೇಳಬಲ್ಲೆಯಾ ಎಂದೆ. ಅವನ ಮುಖವು ಕೆಂಪಾಗಿ ಹೋಯಿತು. ಏನೋ ಒಂದು ಗುಣುಗುಟ್ಟಿಕೊಂಡು ದೂರ ನಡೆದನು. ನೀನು ಯಥಾರ್ಥವಂತನಾಗಿರುವುದಾದರೆ ಧರ್ಮಶಾಸ್ತ್ರವನ್ನು ಪೂರಾ ಕೈಕೊಳ್ಳುತ್ತೇನೆಂದು ನೀನು ಹೇಳಲಾರಿ. ದಶಾಜ್ಞೆಗಳಲ್ಲಿ ಮತ್ತಾಯನು ಕೇವಲ 2 ಮಾತ್ರ ಇಲ್ಲಿ ಉಲ್ಲೇಖಿಸಿದ್ದಾನೆ. ಆದರೆ ಯೇಸು ಎಲ್ಲ 10 ಆಜ್ಞೆಗಳನ್ನು ಕೂಡ ಹೀಗೆ ಮೇಲ್ಮಟ್ಟಕ್ಕೆ ಏರಿಸಿರಬಹುದೆಂದು ನಾನು ನಂಬುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಪಾಪ ಮಾಡಿದೆನೆಂದು ದಯೆ ಸಹಾಯ ಹೊಂದುವುದಕ್ಕಾಗಿ ನಾನು ಆತನ ಬಳಿಗೆ ಬರಬೇಕೆಂದು ಪರ್ವತ ಪ್ರಸಂಗವು ನನಗೆ ತಿಳಿಸುತ್ತದೆ. ಆದರೆ ನೀನು ಪರ್ವತ ಪ್ರಸಂಗವನ್ನು ನಿನ್ನ ಧರ್ಮವೆಂದು ಅದರಂತೆ ನೀನು ಜೀವಿಸುತ್ತಿರುವೆಂದು ಹೇಳಿ ಅದನ್ನು ಯಾವಾಗಲೂ ಮೀರುತ್ತಾ ಇದ್ದರೆ ಧರ್ಮಶಾಸ್ತ್ರವು ಪ್ರಾಮುಖ್ಯವಲ್ಲದೆಂದು ನೀನು ಹೇಳಿದ ಹಾಗಾಯಿತು. ಮುಂದಿನ ವಚನದಲ್ಲಿ ಧರ್ಮಶಾಸ್ತ್ರಕ್ಕೂ ಮಾನವನಿಗೂ ಇರುವ ಸಂಬಂಧದ ಕುರಿತಾಗಿ ಯೇಸು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ನೋಡೋಣ.
ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡುಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟುಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಬಹಳ ಕಠಿಣವಾದ ಮಾತಾಗಿದೆ. ನಿಜವಾಗಿಯೂ ಕಠಿಣವಾದದ್ದು. ಮತ್ತು ನೀನು ದೇವರ ಮಟ್ಟವನ್ನು ಮುಟ್ಟಲಾರಿ ಎಂಬುದಾದರೆ ನಿನಗೊಬ್ಬ ರಕ್ಷಕನ ಅಗತ್ಯವಿದೆ ಎಂದು ತಿಳಿಸುತ್ತದೆ. ನೀನು ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ನಡೆಸಬೇಡ. ನೀನು ನಿಜವಾಗಿ ಒಬ್ಬ ಕಪಟಿಯಾಗಿದ್ದಿ. ಕ್ರೈಸ್ತರಾದ ನಾವು ಒಬ್ಬರನ್ನೊಬ್ಬರು ಪ್ರಶಂಸಿಸುತ್ತಾ ಬೆನ್ನು ತಟ್ಟುತ್ತಾ ಇರುತ್ತೇವೆ. ಆದರೆ ನಿಜವಾಗಿ ನೋಡಿದರೆ ನಾವು ಅತೀ ಕೆಟ್ಟು ಹೋದ ಪಾಪಿಗಳು, ಪರಲೋಕಕ್ಕೆ ಅಯೋಗ್ಯರೂ ಆಗಿರುತ್ತೇವೆ. ಪರ್ವತ ಪ್ರಸಂಗವು ನಿನ್ನನ್ನು ಕ್ರಿಸ್ತನ ಕ್ರೂಜಿಯ ಕಡೆಗೆ ನಡೆಸಿ ಕೃಪೆಗಾಗಿ ಬೇಡಿಕೊಳ್ಳುವಂತೆ ಮಾಡಬೇಕಾಗಿದೆ. ಹಾಗೆ ಮಾಡುವುದೆಂದರೆ ಧರ್ಮಶಾಸ್ತ್ರವನ್ನು ಗೌರವಿಸುವುದೇ ಆಗಿದೆ. ನೀನು ಅದನ್ನು ಕೈಕೊಳ್ಳುವೆನೆಂದು ಹೇಳಿ ಇತರರನ್ನು ಮೋಸಗೊಳಿಸಬೇಡ. ನೀನು ಅದನ್ನು ಕೈಕೊಳ್ಳುತ್ತಿಲ್ಲ, ಯಾಕಂದರೆ ನೀನು ನನ್ನ ಹಾಗೆಯೇ ಇರುವವನು. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ನೋಡುವಾಗ, ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರವನ್ನು ಕೊಡತಕ್ಕದೆಂದು ಹೇಳಿದೆಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿವಾಹ ವಿಚ್ಛೇದನಕ್ಕೆ ಯೋಗ್ಯ ಕಾರಣವನ್ನು ಕರ್ತನು ಕೊಡುತ್ತಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಡದ ಕಾರಣಕ್ಕಾಗಿ ಒಬ್ಬನು ವಿಚ್ಛೇದನ ನೀಡುವುದಾದರೆ ಅವನು ವ್ಯಭಿಚಾರ ಮಾಡುವವನಾಗಿದ್ದಾನೆ. ಕ್ರೈಸ್ತರಲ್ಲಿ ಇದು ನಿಜವಾಗಿಯೂ ಅಲಕ್ಷಿಸಲ್ಪಟ್ಟ ವಿಚಾರವಾಗಿದೆ. ಕ್ರಿಸ್ತನ ರಾಜ್ಯದಲ್ಲಿ ಈ ರೀತಿಯ ನಿಯಮವಿರುತ್ತದೆ. ಯಾಕೆಂದರೆ ಆಗಲೂ ಕೂಡ ತಮ್ಮ ಸಂಗಾತಿಯನ್ನು ಬಿಟ್ಟು ಬಿಡಬೇಕೆನ್ನುವರು ಇರುತ್ತಾರೆ. ಈ ವಿವಾಹ ವಿಚ್ಛೇದನ ಕುರಿತು ಮುಂದಕ್ಕೆ 19ನೇ ಅಧ್ಯಾಯದಲ್ಲಿ ನಾವು ವಿವರವಾಗಿ ನೋಡೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 33ನೇ ವಚನದಿಂದ 35 ವಚನಗಳನ್ನು ನೋಡಿಕೊಳ್ಳೋಣ. ನೀನು ಸುಳ್ಳಾಣೆ ಇಡಬಾರದು. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಆಣೆ ಇಡುವ ಜನರಾಗಿರಬಾರದೆಂದು ಕರ್ತನಾದ ಯೇಸು ಹೇಳುತ್ತಿದ್ದಾನೆ. ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆಯವರು ಬ್ಯಾಂಕಿಗೆ ಹೋಗಿ ಹಣ ಪಡೆದುಕೊಂಡು ಕೆಲ ದಿನಗಳಾದ ಬಳಿಕ ಅದಕ್ಕೆ ಸಹಿ ಹಾಕುತ್ತಿದ್ದರು, ಅಥವಾ ಬ್ಯಾಂಕಿಗೆ ಕರೆ ಮಾಡಿ ತನ್ನ ಲೆಕ್ಕಕ್ಕೆ ಹಣ ಜಮಾ ಮಾಡಲು ತಿಳಿಸುತ್ತಿದ್ದರು. ಆದರೆ ಈಗಿನ ದಿನಗಳಲ್ಲಿ ಈ ರೀತಿ ಇರುವುದಿಲ್ಲ. ಯಾಕೆ? ಈ ದಿನಗಳಲ್ಲಿ ಜನರಲ್ಲಿ ಹೆಚ್ಚಿನವರು ನಂಬಿಕೆಗೆ ಯೋಗ್ಯರಾಗಿರುವುದಿಲ್ಲ. ಕರ್ತನು ಹೇಳುತ್ತಾನೆ, ದೇವ ಮಗುವು ಎಲ್ಲ ಸಂದರ್ಭಗಳಲ್ಲಿ ನಂಬಿಕೆಗೆ ಯೋಗ್ಯನಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು ನೋಡೋಣ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ನನ್ನ ಬಳಿ ಬಂದು ಸತ್ಯವೇದದ ಮೇಲೆ ಆಣೆ ಇಡುವುದಾದರೆ ನಾನು ಅಂಥವನನ್ನು ನಂಬುವುದೇ ಇಲ್ಲ. ಯಾಕಂದರೆ ಅವನ ಮಾತು ಖಂಡಿತವಾಗಿ ಸುಳ್ಳಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದಿರಷ್ಟೇ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನು ತನ್ನ ರಾಜ್ಯವನ್ನಾಳುವಾಗ ಇದೆಲ್ಲವೂ ಬದಲಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀನು ಈ ರೀತಿಯಾಗಿ ಜೀವಿಸುತ್ತಿದ್ದೀಯೋ ಇಲ್ಲವೇ ಕೆಡುಕನನ್ನು ಎದುರಿಸುತ್ತಿದ್ದೀಯೋ? ಇಲ್ಲಿ ಒಂದು ಸೂತ್ರ ಕೊಡಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 40ನೇ ವಚನದಿಂದ 42ನೇ ವಚನಗಳವರೆಗೆ ನೋಡಿಕೊಳ್ಳೋಣ. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟೀ ಹಿಡಿದರೆ ಅವನ ಸಂಗಡ
2 ಮೈಲು ಹೋಗು, ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡ ಇಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿನಗೊಬ್ಬ ಬ್ಯಾಂಕಿನವನ ಪರಿಚಯವಿರುವುದಾದರೆ ಅವನಿಗೆ ಈ ವಚನವನ್ನು ತೋರಿಸು. ಅವನು ಪರ್ವತ ಪ್ರಸಂಗದ ಪ್ರಕಾರ ಜೀವಿಸುತ್ತೇನೆಂದು ಹೇಳುವನಾದರೆ ಈ ವಾಕ್ಯವನ್ನು ಹೇಗೆ ಅನುಸರಿಸುತ್ತಾನೆ? ನಾವು ಕಪಟಿಗಳಾಗಿರುವುದನ್ನು ಬಿಟ್ಟು ಇದು ದೈವರಾಜ್ಯದ ನಿಯಮ ಎಂಬುದನ್ನು ತಿಳಿದುಕೊಳ್ಳುವ. ನನ್ನ ಕರ್ತನು ಈ ಭೂಮಿಯನ್ನು ಆಳುವಾಗ ಜನರು ಈ ರೀತಿಯಾಗಿ ಜೀವಿಸಬಹುದು. ನಮ್ಮ ದಿನಗಳಲ್ಲಿ ಈ ನಿಯಮಗನುಸಾರವಾಗಿ ವ್ಯವಹಾರಗಳು ನಡೆಸಲು ಆಗಲಾರದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ದಿನಗಳಲ್ಲಿ ಕ್ರೈಸ್ತರಿಗೆ ಅನ್ವಯಿಸುವ ಅನೇಕ ಸೂತ್ರಗಳು ಅದರಲ್ಲಿದ್ದರೂ ಕ್ರಿಸ್ತನು ಆಡಳಿತ ನಡೆಸುವಾಗ ಮಾತ್ರವೇ ಇವುಗಳನ್ನು ಕಾರ್ಯರೂಪಕ್ಕೆ ತರಬಹುದು. ಇದು ಸ್ಪಷ್ಟವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಈಗಿನ ಸಮಾಜದಲ್ಲಿ ಅನೇಕ ಶ್ರೀಮಂತ ಸಭೆಗಳು ತಾವು ಪರ್ವತ ಪ್ರಸಂಗ ಅನುಸರಿಸುತ್ತೇವೆಂದು ಹೇಳುತ್ತಾರೆ. ಪ್ರತಿ ಭಾನುವಾರ ಬೆಳಿಗ್ಗೆ ಅವರಿಗೆ ದೊರಕುವ ಬೋಧನೆ ಇದರ ಮೇಲೆಯೇ ಇರುತ್ತದೆ. ಆದರೆ ಶ್ರೀಮಂತರ ಬಳಿಗೆ ಹೋದಾಗ ಅವರಿಂದ ಹೆಚ್ಚಿನದೇನೂ ದೊರಕುವುದಿಲ್ಲ. ಭಾನುವಾರ ಅವರು ಕೇಳುತ್ತಾರೆ, ನಿನ್ನನ್ನು ಕೇಳುವವನಿಗೆ ಕೊಡು, ನಿನ್ನಿಂದ ಕಡ ಇಸಿಕೊಳ್ಳುವವನಿಗೆ ಮುಖ ತಿರುಗಿಸಬೇಡ ಎಂಬುದಾಗಿ. ಇದು ಬಹಳ ಒಳ್ಳೆಯದಾಗಿ ಕಾಣುತ್ತದೆ. ಪರ್ವತ ಪ್ರಸಂಗವು ಎಷ್ಟು ಶ್ರೇಷ್ಠವಾದದ್ದು ಎಂದು ಅವರು ನೆನೆಸುತ್ತಾರೆ. ಆದರೆ ಸೋಮವಾರ ಬೆಳಿಗ್ಗೆ ನಿರ್ದಾಕ್ಷಿಣ್ಯವಾದ ವ್ಯವಹಾರವನ್ನು ನಡೆಸುತ್ತಾರೆ. ಇದು ಇಂದಿನ ವ್ಯವಹಾರ ಜಗತ್ತಿನ ಚಿತ್ರವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಧ್ಯಾನಿಸಿದ ದೇವರ ವಾಕ್ಯದ ಸತ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ದೇವರು ಅದರಲ್ಲಿ ಮಹಿಮೆ ಹೊಂದುತ್ತಾನೆ. ಆದುದರಿಂದ ಅನುದಿನವೂ ಆತನ ಚಿತ್ತವನ್ನೇ ನೆರವೇರಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡಿರಲಿ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಅನುದಿನವೂ ನಿನ್ನಲ್ಲಿ ಇದ್ದುಕೊಂಡು ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ನಮಗೆ ಕಲಿಸು. ನಿನ್ನ ಅಪ್ಪಣೆಗಳನ್ನು ಕೈಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವಂಥ ಜೀವಿತ ನಮ್ಮೆಲ್ಲರದಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ಸಾತ್ವಿಕನಾದ ಯೇಸುವಿನ ಕೃಪೆಯಿಂದ ಆತನ ವಾಕ್ಯವನ್ನು ಕೇಳಿಸಿಕೊಂಡೆವು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನಪಡಿಸುವವರು ಧನ್ಯರು, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಎಂಬ ಧನ್ಯವಾಕ್ಯಗಳನ್ನು ಅಧ್ಯಯನ ಮಾಡಿದೆವು. ಇಂತಹ ಧನ್ಯತೆಯು ನಮಗೆ ಆತನಿಗೆ ವಿಧೇಯರಾಗಿರುವುದರಿಂದ ಮಾತ್ರ ದೊರೆಯುತ್ತದೆ ಮತ್ತು ನಾವು ಭೂಮಿಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಜೀವಿಸಬೇಕೆಂಬ ಜವಾಬ್ದಾರಿ ನಮಗಿದೆ ಎಂದು ಕರ್ತನಾದ ಯೇಸುವು ನಮಗೆ ಬೋಧಿಸಿದನು. ಅಧ್ಯಯನವನ್ನು ಮುಂದುವರಿಸಿ ನಾವು ರಾಜ್ಯದ ಪ್ರಜೆಗಳಿಗೆ ಕಾನೂನಿನ ಜೊತೆಗೆ ಸಂಬಂಧ ಎಂಬ ವಿಷಯದಲ್ಲಿ ಅಧ್ಯಯನ ಮಾಡಿದೆವು. ಮತ್ತಾಯನ ಸುವಾರ್ತೆ 5:42 ವಚನದವರೆಗೆ ಕ್ರಿಸ್ತೀಯ ಜೀವಿತದ ಅನೇಕ ಸೂತ್ರಗಳನ್ನು ಕೊಡಲಾಗಿದೆ ಎಂದು ನೋಡಿದೆವು. ಈ ಸೂತ್ರಗಳನ್ನು ಅನೇಕ ಸಾರಿ ನಾವು ಓದಿರಬಹುದು, ಆದರೆ ಕೇವಲ ನಮ್ಮ ಸ್ವಂತ ಬಲದಿಂದ ಅವುಗಳನ್ನು ಕೈಕೊಂಡು ನಡೆಯುವುದು ಬಹಳ ಕಷ್ಟ ಸಾಧ್ಯ. ಆದರೆ ಲೋಕವನ್ನು ಜಯಿಸಿರುವ ನಮ್ಮ ಜಯಶಾಲಿಯಾದ ಯೇಸುವಿನ ಸಂಗಡ ನಡೆಯುವುದಾದರೆ ನಿಶ್ಚಯವಾಗಿಯೂ ಆತನ ಹಾಗೆಯೇ ಜಯಪ್ರದವಾದ ಜೀವಿತವನ್ನು ಜೀವಿಸಲು ನಮಗೆ ಸಾಧ್ಯ. 1 ಯೋಹಾನ 4:4 ನೋಡುವಂತೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನಮಗೂ ಆತನ ಜಯದಲ್ಲಿ ಪಾಲು ಸಿಕ್ಕುವುದರಲ್ಲಿ ಸಂಶಯವೇ ಇಲ್ಲ. ಇಂತಹ ಜಯಭರಿತ ಜೀವಿತವನ್ನು ಯೆಹೋವ ನಿಸ್ಸಿ ದೇವರು ನಿಮ್ಮೆಲ್ಲರಿಗೂ ನೀಡಲಿ.